ನಾನು ಕ್ವಶನ್ ಮಾಡ್ತಾ ಇದ್ದೆ ಅವ್ರಿಗೆ, ನೀವು ಜನರ ಪರವಾಗಿ ಕಾರ್ಯಕ್ರಮ ಆಗಲ್ಲ ಅಂತಕ್ಕಂಥ ವಿಚಾರ ಅವ್ರ ಮುಂದೆ ಬಂದಾಗ ನಾರಾಯಣ ಸ್ವಾಮಿನ ತೆಗೆದಾಕಬೇಕು ಅಂತ ಹೇಳಿ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಅವಾಗ ಮಹಾನಾಯಕ ಸೀರಿಯಲ್ ಸಂಘಟನೆ ಬಂದಾಗ ನಾನು ನನ್ನ ಮೊಬೈಲಲ್ಲಿ ಪ್ರಬಲ ಹಾಕೊಂಡಿದ್ದೆ ಹಿಂದ್ಗಡೆ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೀರಿಯಲ್. ಅದು ಅವ್ರಿಗೆ ಒಂದು ಕಣ್ಣಲ್ಲಿ ಬಿತ್ತು ನನ್ನ ತೆಗೆದಾಕೋ ಸಂಘಟನೆಯಿಂದ. ಅದೇನಾಯ್ತಂದ್ರೆ ಅವರವರೇ ಚರ್ಚೆ ಮಾಡ್ಕೊಂಡು ಇದಕ್ಕಿದ್ದಕ್ಕೆ ಫೇಸ್ಬುಕ್ ಅಲ್ಲಿ ನಾರಾಯಣ ಸ್ವಾಮಿನ ಸಂಘಟನೆಯಿಂದ ವಜಾ ಮಾಡಿದ್ದೀವಿ ಅಂತ ಮೆಸೇಜ್ ಬಂತು. ಯಾಕಂದ್ರೆ ನಾರಾಯಣ ಸ್ವಾಮಿ ಬೇರೆ ಸಂಘಟನೆ ಕಟ್ಟಿದೆಯಾ ಅಂತ. ಈಗ ನಾನು ಹಾಕೊಂಡಿರೋದು ಮೊಬೈಲ್ ಇದೆ, ಬೇಕಾದ್ರೆ ನೋಡ್ಕೊಬೋದು. ಇವಾಗಲೂ ನಾನು ಹಾಕಿರೋದು ಫೋಟೋ ಅವರು ಜಲಸಲ್ಲಿ ಫೋಟೋ ಹಾಕೊಂಡಿದ್ದೀನಿ, ಅದ್ರಲ್ಲಿ ಇನ್ನೂ ಇದೆ. ಅದರಲ್ಲಿ ಅವಾಗ ತೆಗೆದಾಗ ನಾನು ಯೋಚನೆ ಮಾಡಿದೆ, ಕೊರೋನಾ ಟೈಮ್ ಅವಾಗ 2020 ಫುಲ್ ಕೊರೋನಾ, ಎಲ್ಲಿ ಆಚೆಗಳ ಬರ್ತಾ ಇಲ್ಲ, ಎಲ್ಲಿ ಓಡಾಡಕ್ ಆಗ್ತಾ ಇಲ್ಲ, ಕೊರೋನಾ ಟೈಮು. ನಾನು ಕುತ್ಕೊಂಡು ಇವಾಗ ನಮ್ಮ ಇವರೆಲ್ಲ ಫೋನ್ ಮುಖಾಂತರ ನಿಮ್ಮೆಲ್ಲ ಕರೆಸ್ಕೊಂಡು ಕಾರ್ಯಕ್ರಮ ಮಾಡ್ತಿದ್ದಾರಲ್ಲ, ಅದೇ ತರ ನಾನು ಫೋನ್ ಮುಖಾಂತರ ಬೆಳಗಾವಿ ಕಡೆ ನಾನು ಸ್ನೇಹಿತರನ್ನ ಮೀಟ್ ಮಾಡಿದೆ ಏನ್ ಮಾಡ್ಬೇಕು ಅಂತ. ಅಣ್ಣ ಈಗ ಯಾವುದೇ ಒಂದು ಸಭೆಗೆ ನಾನು ಮುಂದೆ ಇರ್ತೀನಿ, ಯಾವುದೇ ಒಂದು ಸಭೆಗೆ ನಾನು ಭಾಷಣ ಮಾಡ್ತೀನಿ, ಯಾವುದೇ ಒಂದು ಸಭೆಯಲ್ಲಿ ನಾನು ಆಡಾಡ್ತೀನಿ. ಇಷ್ಟೆಲ್ಲ ಈಗ ಅವ್ರು ನಾನು ಹೇಳಿದ್ದು, ನೀವೆಲ್ಲ ಇಷ್ಟೆಲ್ಲ ಇರುವಾಗ ನಾವೇ ಹೇಗೆ ಒಂದು ಸಂಘಟನೆ ಕಟ್ಕೊಂಡ್ಬಾರ್ದು. ಯಾಕಂದ್ರೆ ನನಗೊಂದು ಆ ಒಂದು ಸಂಘಟನೆ ಕಟ್ಬೇಕಂತ ಆಲೋಚನೆ ನನಗೆ ಇರಲಿಲ್ಲ. ಇವರೆಲ್ಲ ವಿಚಾರಿಸಿದಾಗ ವಿಚಾರ ಬಂತು. ಆವಾಗ ಯಾವ್ದಕ್ಕೆ ಬೇಕಪ್ಪ ಅಂದ್ರೆ ನಿಮ್ನ ಯಾಕೆ ತೆಗೆದಾಕಿದ್ರು ಅಂದ್ರು. ಈಗಪ್ಪ ನಾನು ಈ ತರ ಯಾಕೆ ಮಹಾನಾಯಕ ಸೀರಿಯಲ್ ಹಾಕೊಳ್ಳೋದಕ್ಕೆ ನನ್ನ ತೆಗೆದಾಕಿದ್ರೆ ಆವಾಗ ನನಗೆ ಆಲೋಚನೆ ಬಂತು, ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೀರಿಯಲ್ ಸಿಗ್ತೀನಿ ನಿಮ್ಗೆಲ್ಲ ಹೋಗಿ ಏನಂತ. ಯಾಕಂದ್ರೆ ನಾವು ಒಡನಾಡಿಗೆಲ್ಲ ಬರೀ ಫೋನ್ನಲ್ಲೇ ಮಾತಾಡೋದು. ಫೋನ್ನಲ್ಲೇ ಮಾತಾಡಿಕೊಂಡು 21ರಲ್ಲಿ ಗಾಂಧಿ ಭವನದಲ್ಲಿ ನಾವು ಏನಾಕ್ಷರವನ್ನು ಕರೆಸಿ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಅಂತ ಗಾಂಧಿ ಭವನದಲ್ಲಿ ರಾಜ್ಯಸಭೆಯನ್ನು ಅಲ್ಲೇ ಉದ್ಘಾಟನೆ ಮಾಡಿದ್ವಿ. ಬರೀ ನಾವು ಉದ್ಘಾಟನೆ ಮಾಡಿ ಸುಮ್ಮನೆ ಕೂತ್ಕೊಂಡಿಲ್ಲ. ಇವತ್ತು ಚೇತನರೆಲ್ಲ ಬರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಗೆ. ಇವಾಗ ಸಂಘಟನೆ ಮಾಡಿ 5 ವರ್ಷಗಳಾಗಿದೆ. ಇವಾಗ 19, 20 ಮನೆ ದಾವಣಗೆರೆಯಲ್ಲಿ ಸಾರ್ವಜನಿಕ ಉದ್ಘಾಟನೆ ಮಾಡಿಕೊಂಡು 20 ಜಿಲ್ಲೆ ಸಂಘಟನೆ ಮಾಡಿದೆ. ಈಗಲೂ ನಾವು ಸುಮ್ಮನೆ ಕೂತ್ಕೊಳ್ತಾ ಇಲ್ಲ, ಕೊರೋನಾ ಬಂದರೂ ಕೂತ್ಕೊಳ್ತಾ ಇಲ್ಲ, ಈಗಲೂ ಕೂತ್ಕೊಳ್ಳಲ್ಲ, ಮುಂದೆ ಕೂತ್ಕೊಳ್ಳಲ್ಲ. ಇದು ನಮ್ಮ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಕೊಡುಗೆಗಳಿರ್ತವೆ. ಅದು ಅದಲ್ಲದೆ ಇಲ್ಲಿ ಮಹಾನಾಯಕರೆಲ್ಲರೂ ಒಬ್ಬೊಬ್ಬರಿಗೊಬ್ಬೊಬ್ಬ ಆನೆ ಪದಾರ್ಥಕ್ಕಂಥ ರಾಜ್ಯಾಧ್ಯಕ್ಷರು ರಾಜನಾಯಕರು ಏನಿದ್ದಾರೆ, ಇವರೆಲ್ಲ ಇರೋವರೆಗೂ ನನಗೆ ಇವರ ಒಂದು ಆಶೀರ್ವಾದ ನನಗೆ ಇರಲಿ ಅಂತ ಹೇಳಿ ಇವತ್ತು ನಾನು ಒಬ್ಬ ಕಲಾವಿದನಾಗಿ ನಾನು ಇವತ್ತು ಮೇಲೆ ಬಂದಿರೋದು. ಮೊದಲು ಚಿಕ್ಕಬಳ್ಳಾಪುರದಲ್ಲಿ ನಾನು ಸುಮ್ಮನೆ ಕುತ್ಕೊಳ್ತಾ ಇದ್ದೆ, ನಿಮ್ಮ ತರ ನಾನೆಲ್ಲ ಒಂದು ಕಡೆ ಕುತ್ಕೊಳ್ತಾ ಇದ್ದೆ. ಆಡಾಡ್ತಕ್ಕಂಥದ್ದು ನನಗೆ ಹುಚ್ಚು. ಯಾಕಂತ ಹೇಳಿದ್ರೆ ಆಡಾಡೋದಂತಂದ್ರೆ ಯಾರಿದ್ದಾಗ ನನಗೆ ಭಯ ಬರ್ತಾ ಇತ್ತು. ಒಬ್ಬನೇ ಜೋರಾಗಿ ಆಡ್ಕೊಳ್ಳೋದು, ಯಾರು ನೋಡಲ್ವಲ್ಲ, ಭಯ ಬರಲ್ವಲ್ಲ, ಅದಕ್ಕೆ ನಾನು ಒಬ್ಬನೇ ಆಡ್ಕೊಳ್ತಾ ಇದ್ದೆ. ಆಮೇಲೆ ಹಿಂದೆ ನಿಂತ್ಕೊಂಡು ಕೋರಸ್ ಕೊಡ್ತಾ ಇದ್ದೆ ನಾನು ಅವ್ರಿಗೆ. ಆವಾಗ ಒಂದ್ಸರಿ ಗ್ರಾಮಶೇಖ ಆಯಿತು ನಮ್ಮ ತಾಲೂಕಲ್ಲೇ. ಆವಾಗ ಮೇನ್ ಸಿಂಗರ್ ಬಂದಿಲ್ಲ. ಆವಾಗ ನನಗೆ ಅವಕಾಶ ಸಿಕ್ತು. ಆವತ್ತು ನಾರಾಯಣ ಸ್ವಾಮಿ ನೀನು ಕಲಾ ಮಾಡಲಿಕ್ಕೆ ಅವಕಾಶ ನಿಮಗೆ ಸಿಗ್ತದೆ ನಮ್ಮ ಸ್ಟೇಜಲ್ಲಿ ಹೇಳ್ತಾ ಇದ್ರು. ಆವತ್ತೋಗಿ ಮುಂದೆ ನಿಂತ್ಕೊಂಡಿದ್ದೀನಿ. ಮೈ ಮುಂದೆ ನಾಟಕ ಬಂದಾಗ ನಿಂತ್ಕೊಂಡಾಗ ನನಗೆ ಬೆವರು ಹಂಗೆ ಸುರಿತಾ ಇದೆ. ಬೆವರು ಸುರಿತಾ ಇದ್ರೆ ಭಯ ಬೇಸಿಗೆ. ಯಾವತ್ತು ನಾನು ಈ ತರ ಮೈ ಕುತ್ಕೊಂಡು ಮಾತಾಡಿಲ್ಲ, ಮೈ ಮುಂದೆ ಹಾಡಿನಿಂದ ಆಡ್ತಾ ಇದ್ದೆ. ಅದೊಂದು ಏನಾಗಿತ್ತು. ಅದಿದ್ದಾಗ ಅವತ್ತು ಆಡಾಡಕ್ಕೆ ಅವಕಾಶ ಬಂತು. ಅವತ್ತು ನಾನು ಆಡಿದೆ. ಯಾವುದಂದ್ರೆ ಎಕ್ಸೈಸ್ ಮಾಡಿ ತೆಲುಗಿನಲ್ಲಿ ಆಡೋದು ಮುಂದೆ ಆಡ್ತೀನಿ ನಾನು.